ಹಾಯ್, ಸಿಂಪಲ್ ಆಗಿ ಧೋತಿ ಕಟ್ಟಿಂಗ್ ಅದನ್ನು ನೋಡಿದ್ದೇವಲ್ವ. ಈಗ ಸ್ಟಿಚಿಂಗ್ ನೋಡೋಣ. ನಾವು 2 ಫೋಲ್ಡಿಂಗ್ಸ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡು ಒಂದ್ ಕಡೆಗೆ ಒಂದು ಯು ಶೇಪ್ ಬರುತ್ತೆ, ಇನ್ನೊಂದು ಹಾಫ್ ಯು ಶೇಪ್ ಬರುತ್ತಲ್ವ. ಈ ಹಾಫ್ ಯು ಶೇಪ್ ಏನ್ ಬಂದಿರುತ್ತೋ ಅದನ್ನ ಈ ರೀತಿಯಾಗಿ ನಾವು ಕಿಸ್ತಾ ಎಷ್ಟು ಲೆಂತ್ ತಗೊಂಡಿದೀವೋ ಅಷ್ಟು ಲೆಂತ್ಗೆ ಸೆಟ್ ಆಗೋ ತರ, ಅಂದ್ರೆ 7 ಇಂಚಸ್ ಇದೆ 7 ಇಂಚಸ್ ಬರೋ ತರ ಪ್ಲೀಟ್ಸ್ ನ ಸೆಟ್ ಮಾಡ್ಕೋಬೇಕು. ಎರಡು ಕಡೆ ಈ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡು ನೋಡಿ, ಆಪೋಸಿಟ್ ಅಲ್ಲಿ ಒಂದಕ್ಕೆ ಎದುರಿಗೆ ಇನ್ನೊಂದು ಬರೋ ತರ ಪ್ಲೀಟ್ಸ್ ನ ಇಟ್ಕೊಂಡು ಮೇಲ್ಗಡೆ ನಾವು 2.5 ಇಂಚ್ ಕರ್ವ್ ಏನ್ ತಗೊಂಡಿದ್ವು ಅದನ್ನ ಈ ಒಂದು ಪ್ಲೀಟ್ಸ್ ಮೇಲೆ ಜಾಯಿಂಟ್ ಮಾಡ್ಕೋಬೇಕು. ನಂತರ ಇನ್ನೊಂದಿದೆ ಅಲ್ವಾ, ನಾವು ಇನ್ನೊಂದು ಟೂ ಫ್ಯಾಬ್ರಿಕ್ಸ್ ಎಲ್ಲ ಕಟ್ ಮಾಡ್ಕೊಂಡು 2 ಫೋಲ್ಡ್ಸ್ ಅಲ್ಲಿ ಇನ್ನೊಂದು ಫೋಲ್ಡ್ದು ಈ ಒಂದು ಟ್ರಯಾಂಗಲ್ ಶೇಪ್ ಏನಿದೆಯಾ ಈ ಕಾರ್ನರ್ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಬರೋ ತರ ಈ ಒಂದು ಜರಿಲ್ ಏನಿದೆಯೋ ಅದು ಒಂದ್ ಮೇಲೆ ಒಂದ್ ಕೆಳಗಡೆ ಈ ಒಂದು ಹಾಫ್ ಸರ್ಕಲ್ ತರ ಕಟ್ ಮಾಡ್ಕೊಂಡಿದೀವಲ್ಲ ಅದು ಇನ್ ಬಿಟ್ವೀನ್ ಬರೋ ತರ ಈ ರೀತಿಯಾಗಿ ಒಂದು ಸ್ಟಿಚ್ ನ ಹಾಕೋಬೇಕು ಮಧ್ಯದಲ್ಲಿ. ನಂತರ ಇನ್ನೊಂದು ಸೈಡ್ ಇದು ಏನಿದೆಯೋ ಇದನ್ನ ಈ ರೀತಿ ಮುಂಭಾಗಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಹಾಫ್ ಸರ್ಕಲ್ ತರ ಕಟ್ ಮಾಡ್ಕೊಂಡಿದೀವಲ್ವ ಯು ಶೇಪ್ ಹಾಫ್ ಯು, ಅದನ್ನ ತಂದು ಇದ್ರ ಮೇಲೆ ಇರಿಸ್ಕೋಬೇಕು ಅಪೋಸಿಟ್ ಸೈಡ್ದು. ಈಗ ಅಲ್ಲೊಂದು ಸ್ಟಿಚ್ ಅನ್ನ ಹಾಕೊಂಡ್ರೆ ಧೋತಿ ಶೇಪ್ ಆದ್ರೆ ಬಂದ್ಬಿಡುತ್ತೆ ನೋಡಿ. ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೇಕಾಗತ್ತೆ, ಯಾಕಪ್ಪ ಅಂತಂದ್ರೆ ತುಂಬಾ ಶಾರ್ಟ್ ಟೈಮ್ ಇರುತ್ತೆ. ಇನ್ ಕೇಸ್ ಯಾರಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಹೇಳಿ, ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ನಂತರ ಈ ಒಂದು ಏನಿರುತ್ತೋ ಈ ಜರಿದು ಅದನ್ನ ಸಣ್ಣ ಸಣ್ಣದಾಗಿ ಸಾರಿ ಪ್ಲೀಟ್ಸ್ ತರ ಮಾಡ್ಕೊಂಡು ಮೇಲೆ ಇಟ್ಕೊಂಡು ಸೆಂಟ್ರಲ್ಲಿ ಒಂದು ಸ್ಟಿಚ್ ನ ಹಾಕೊಂಡ್ರೆ ಸಾಕು, ತುಂಬಾನೇ ನೀಟಾಗಿರುವಂತ ಧೋತಿ ರೆಡಿ ಆಗ್ಬಿಡುತ್ತೆ. ನಂತರ ಮೇಲ್ಗಡೆಗೆ ಮಾಮೂಲಿಯಾಗಿ ಹಿಪ್ಪನ್ನ ಜಾಯಿಂಟ್ ಮಾಡ್ಕೊಳ್ತೀವಲ್ವಾ ನಾರ್ಮಲ್ ಪ್ಯಾಂಟ್ಸ್ಗೆಲ್ಲ, ಆ ತರನೇ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಬೇಕಾಗಿದ್ರೆ ಎಲಾಸ್ಟಿಕ್ನ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಡೋರಿನ ಹಾಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನೋಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಟ್ರೈ ಮಾಡ್ತಿದ್ರೆ ತುಂಬಾ ಈಸಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.